ಕೊಡಗು ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಬೇತ್ರಿಯ ಹೆಮ್ಮಾಡುವಿನಲ್ಲಿ ಕಾವೇರಿ ನದಿ ಪ್ರವಾಹವನ್ನು ಸೃಷ್ಟಿ ಮಾಡಿದೆ. ತೋಟಗಳಿಗೆ ಕಾವೇರಿ ನದಿಯ ನೀರು ನುಗ್ಗಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ವಿರಾಜಪೇಟೆ ನಗರದಲ್ಲಿ ತಡೆಗೋಡೆ ಒಂದು ಕುಸಿದು ಬಿದ್ದಿದೆ. ತಡೆಗೋಡೆದೇ ಸಮಸ್ಯೆ ಆಗ್ಬಿಟ್ಟಿದೆ. ಬಹುತೇಕ ಭಾಗದಲ್ಲಿ ಆರಂಭದಲ್ಲೇ ವಿರಾಜಪೇಟೆಯ ರಸ್ತೆಯ ಕೈಕೇರಿಯಲ್ಲಿ ಬೃಹತ್ ಮರ ಕೂಡ ಧರೆಗೆ ಉರುಳಿದೆ. ನಿರಂತರ ಮಳೆಗೆ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಹೆಚ್ಚಳ ಕೂಡ ಆಗ್ತಾ ಇದೆ. ಕಾರಣ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಕಾವೇರಿ ಕೊಳ್ಳ ಅಂತ ಏನು ಕರಿತೀವಿ ನಾವು, ಸೊ ಅಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಾವೇರಿ ನದಿ ಪ್ರವಾಹ ಯಾವ ಮಟ್ಟಕ್ಕೆ ಗ್ರಾಮಗಳನ್ನು ಆವರಿಸ್ಕೊಳ್ತಾ ಇದೆ ಅಂತ. ಗ್ರಾಮಗಳಲ್ಲಿ ಜಲದಿಗ್ಬಂಧನದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಕಡೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ರಸ್ತೆ ಸಂಪರ್ಕ ಕಟ್ ಆಗೋ ಸಿಚುವೇಶನಲ್ಲಿ ಕೆಲ ಗ್ರಾಮಗಳಿದ್ದಾವೆ. ಮತ್ತು ಮರಗಳು ಧಾರಾಶಾಹಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಮಡಿಕೇರಿ ಭಾಗದಲ್ಲಿ ಈಗ ಹೇಗಿದೆ ಪರಿಸ್ಥಿತಿ? ಆಮೇಲೆ ಕಳೆದ 24 ಗಂಟೆ ಅವಧಿಯಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗಿದೆ, ಮಿಲಿಮೀಟರ್ ಅಥವಾ ಸೆಂಟಿಮೀಟರ್ ಲೆಕ್ಕದಲ್ಲಿ ಹೇಳೋದಾದ್ರೆ? ಖಂಡಿತವಾಗ್ಲೂ ಮಮತ, ಕೊಡಗು ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಅತ್ಯಂತ ಎಡೆಬಿಡದೆ ಮಳೆ ಸುರಿತಾ ಇದೆ. ಈಗ ಪರಿಣಾಮವಾಗಿ ಜಿಲ್ಲೆಯ ಜನರ ಒಂದು ರೀತಿ ಜನಜೀವನ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವು ಗ್ರಾಮೀಣ ಭಾಗದಲ್ಲಿ ಕಳೆದ 3 ದಿನಗಳಿಂದನೂ ಕತ್ತಲೆಯ ಕೂಪದಲ್ಲೇ ಗ್ರಾಮೀಣ ಜನರು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಕಂಬಗಳು ಮತ್ತೆ ಬೃಹತ್ ಗಾತ್ರದ ಮರಗಳು ಧಾರಾಶಾಹಿ ಆಗ್ತಾ ಇರೋದ್ರಿಂದ ಚೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಒಂದು ರೀತಿ ಕನೆಕ್ಟಿವಿಟಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು ಕೂಡ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ವಿದ್ಯುತ್ ಕಂಬಗಳು ಆ ಪ್ರಮಾಣದಲ್ಲಿ 100 ವಿದ್ಯುತ್ ಕಂಬಗಳು ಈಗಾಗಲೇ ಧಾರಾಶಾಹಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮಡಿಕೇರಿ ಮತ್ತು ವಿರಾಜಪೇಟೆ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆಯ ಅವಾಂತರಗಳು ಕೂಡ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಕಾವೇರಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕೂಡ ಆಗ್ತಾ ಇರೋದ್ರಿಂದ ಪ್ರವಾಹ ಭೀತಿ ಕೂಡ ಉಂಟಾಗ್ತಾ ಇದೆ. ಹಲವಾರು ಕಡೆ ರಸ್ತೆ ಸಂಪರ್ಕ ಮತ್ತೆ ಸೇತುವೆ ಕೂಡ ಮುಳುಗಡೆ ಆಗುವ ಭೀತಿ ಕೂಡ ಎದುರಾಗಿದೆ. ಸಾಮಾನ್ಯವಾಗಿ ಕೊಡಗಿನ ಮಂದಿ 2018 ರಲ್ಲಿ ಪ್ರಕೃತಿ ವಿಕೋಪ ಏನಾಗ್ಬೇಕಾಗಿತ್ತು ಆಗಸ್ಟ್ ತಿಂಗಳಲ್ಲಿ, ಅಂತಹ ಸಂದರ್ಭ ಇದೀಗ ಕಳೆದ 4-5 ದಿನಗಳಲ್ಲೇ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಜಿಲ್ಲೆಯ ಜನರಲ್ಲಿ ಒಂದ್ ರೀತಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಗುಡ್ಡಗಾಡು ನಿವಾಸಿಗಳಿಗೆ ಎಲ್ಲಿ ಭೂಕುಸಿತ ಉಂಟಾಗುತ್ತೆ ಅನ್ನೋ ಇದು ಸಂಕಷ್ಟ ಯಾವ ರೀತಿ ಭಯಗೊಳ್ತಾ ಇದ್ದಾರೆ. ಈಗಾಗಲೇ ವಿರಾಜಪೇಟೆ ತಾಲೂಕಿನಲ್ಲಿ ಈಗಾಗಲೇ ಕಾಳಜಿ ಕೇಂದ್ರ ಕೂಡ ತೆರೆದಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಈಗ ಅಷ್ಟೇ ಅಲ್ಲದೆ ಭಾಗಮಂಡಲದಲ್ಲಿ ಅತ್ಯಂತ ಅಧಿಕವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ರಿಂದ 100ಕ್ಕೂ ಅಧಿಕ ಇಂಚು ಮಳೆ ಆಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ಬಂದಿರತಕ್ಕಂಥದ್ದು. ಅರವಿಂದ್ ಈಗಾಗಲೇ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.